ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿರ್ಬೋದು, ಕೊಲಾಬ್ರೇಷನ್ನ ಮಾಡ್ತಾ ಇರ್ತಾರೆ ಎಲ್ಲರೂ. ಎಲ್ಲ ಒಂದು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಇವಾಗ ಕೊಲಾಬ್ರೇಷನ್ನ ಮಾಡ್ತಿರ್ತಾರೆ. ಹಾಗೆ ಯೂಟ್ಯೂಬ್ನಲ್ಲೂ ಕೂಡ ಇವಾಗ ಕೊಲಾಬ್ರೇಷನ್ನ ಮಾಡಲಿಕ್ಕೆ ಒಂದು ಆಪ್ಷನ್ನ ನೀಡಿದ್ದಾರೆ. ನೀವು ಕೂಡ ಯೂಟ್ಯೂಬಲ್ಲಿ ಕೊಲಾಬ್ರೇಷನ್ನ ಮಾಡ್ಬೋದು. ಅಂದರೆ ನಿಮ್ಮದೇ ಎರಡು ಅಕೌಂಟ್ ಇಟ್ಕೊಂಡು ಬೇಕಿದ್ರೆ ಕೊಲಾಬ್ರೇಷನ್ ಕೂಡ ಮಾಡ್ಕೊಳ್ಬೋದು. ಅದೇ ರೀತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಕೊಲಾಬ್ರೇಷನ್ನ ಯಾವ ಥರ ಮಾಡುವಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ, ನೀವು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರಬೇಕಾಗತ್ತೆ. ಇವಾಗ ಅಪ್ಲೋಡ್ ಮಾಡಿದ್ರು ಆಗುತ್ತೆ, ಹಾಗೆ ಇವಾಗ ಒಂದು 5 ನಿಮಿಷದಲ್ಲಿ ಅಪ್ಲೋಡ್ ಮಾಡಿದ್ರು ಆಗುತ್ತೆ, 5 ನಿಮಿಷ ಹಿಂದೆ. ಈ ಅಪ್ಲೋಡ್ ಆದಮೇಲೆ ಗೈಸ್ ಇಲ್ಲಿ ವಾಯ್ಸ್ ಸ್ಟುಡಿಯೋಗೆ ಬರಬೇಕಾಗತ್ತೆ. ಅಂದರೆ ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರಲ್ಲ, ನಂತರ ಇಲ್ಲಿ ವಾಯ್ಸ್ ಸ್ಟುಡಿಯೋಗೆ ಬರಬೇಕಾಗತ್ತೆ. ನೀವು ಅಪ್ಲೋಡ್ ಮಾಡಿರುವ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀರೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನು ಕೊಲಾಬ್ರೇಷನ್ ಮಾಡಬೇಕಂದ್ರೆ ವಾಯ್ಸ್ ಸ್ಟುಡಿಯೋದಲ್ಲೇ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನಾನು ಇವಾಗ ವ್ಯೂಸ್ ಆಲ್ ಅಂತ ಇದೆ ನೋಡ್ಬೋದು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಇವಾಗ ವ್ಯೂಸ್ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿದೆ, ಆದರೆ ಇನ್ನೂ ನಾನು ಪಬ್ಲಿಕ್ ಮಾಡಿಲ್ಲ, ಅನ್ಲಿಸ್ಟೆಡಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನೋಡೋದು ಮೇಲ್ಗಡೆ ಒಂದು 20 ನಿಮಿಷ ಆಯ್ತು ಇವಾಗ ಅಪ್ಲೋಡ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಮೇಲೆ ಇಲ್ಲಿ ನೋಡ್ಬೋದು, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಕಾಣುತ್ತೆ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋ ಇಲ್ಲಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ನೀವು ತಮ್ಬ್ಲೈನ್ ಹಾಕೋದ್ರೆ ಹಾಕ್ಬೋದು. ಇಲ್ಲಿ ಬೇರೆ ತಮ್ಬ್ಲೈನ್ ಮಾಡ್ತೀರಂದ್ರೆ ಬೇರೆ ತಮ್ಬ್ಲೈನ್ ಹಾಕ್ಬೋದು ಇಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೀವು ಟೈಟಲ್ ಹಾಕ್ತಿರಲ್ಲ, ಟೈಟಲ್ ಕೂಡ ಬೇರೆ ಹಾಕ್ಬೋದು. ನಾವಿವಾಗ ಸ್ಟಾರ್ಟಿಂಗ್ ಇಲ್ಲಿ ಟೈಟಲ್ ಎಲ್ಲ ತಮ್ಬ್ಲೈನ್ ಹಾಕಿ ಅಪ್ಲೋಡ್ ಮಾಡಿದ್ದೆ. ಇಲ್ಲಿ ನೋಡಿದ್ವಿ ಈ ಥರ ಟೈಟಲ್ ಕೂಡ ಬೇರೆ ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ವಿಸಿಬಿಲಿಟಿ ಇದೆಯಲ್ಲ, ಅಲ್ಲಿ ಪಬ್ಲಿಕ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ ಫಸ್ಟ್ ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟೆಡ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಸ್ಕ್ರಿಪ್ಷನ್ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಬೇಕಿದ್ರೆ ಚಲೋ ಡಿಸ್ಕ್ರಿಪ್ಷನ್ ಸಿಗ್ತವೆ ಯೂಟ್ಯೂಬಲ್ಲಿ, ಅದೇ ಥರ ಹಾಕ್ಬೋದು. ಇಲ್ಲಿ ನೀವು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಮೊನೆಟೈಸೇಷನ್ ಆನ್ ಆಗಿದ್ರೆ ನಮ್ಮದು ಮೊನೆಟೈಸೇಷನ್ ಕೂಡ ಆನ್ ಮಾಡ್ಕೊಳ್ಬೋದು. ನಾವು ಸದ್ಯಕ್ಕೆ ಇಲ್ಲಿ ಮೊನೆಟೈಸೇಷನ್ ಆನ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಲಾಸ್ಟ್ ಆಪ್ಷನ್ ಇದೆ ನೋಡ್ಬೋದು. ಇಲ್ಲಿ ಲಾಸ್ಟ್ ಆಪ್ಷನಲ್ಲಿ ನೀವು ಇದು ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನೀವು ಟ್ಯಾಗ್ಸ್ ಕೂಡ ಹಾಕ್ತಿದ್ರೆ ಟ್ಯಾಗ್ಸ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಎಷ್ಟು ಟ್ಯಾಗ್ಸ್ ಹಾಕಿದ್ರು ಆಗುತ್ತೆ. ಇಲ್ಲಿ ನಾನು ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಟ್ಯಾಗ್ಸ್ನ ಹಾಕ್ಕೊಳ್ತೀನಿ. ಇಷ್ಟಾದ್ಮೇಲೆ ಗೈಸ್ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ, ಬ್ಯಾಕ್ ಬನ್ನಿ. ಮತ್ತು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಕಮ್ಯುನಿಟಿ ಅಂತ ಇದೆ ನೋಡ್ಬೋದು. ಇಲ್ಲಿ ಲಾಸ್ಟ್ ಸೆಕೆಂಡ್ ಒನ್ ಇದೆ ನೋಡ್ಬೋದು, ಕಮ್ಯುನಿಟಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಕಮ್ಯುನಿಟಿ, ಕೊಲಾಬ್ರೇಷನ್, ಕಮೆಂಟ್ಸ್, ಲೈಕ್ ಆ್ಯಂಡ್ ರ್ಯಾಂಕಿಂಗ್ ಅಂತ ಇದೆ ನೋಡ್ಬೋದು, ರಿಮೇಕಿಂಗ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಕಮೆಂಟ್ ಕೂಡ ಆನ್ ಆಫ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಬೇಡ ಅಂದರೆ ಹಾಗೆ ಇರಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಕಾಣುತ್ತೆ ನೋಡ್ಬೋದು, ಇಲ್ಲಿ ಇನ್ವೈಟ್ ಆ ಕೊಲಾಬರೇಷನ್ ಅಂತ ಮೇಲ್ಗಡೆ ಟಾಪಲ್ಲಿ ಕಾಣುತ್ತೆ ನೋಡ್ಬೋದು, ಇನ್ವೈಟ್ ಆ ಕೊಲಾಬರೇಷನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯು ಆರ್ ಇನ್ ಕಂಟ್ರೋಲ್ ಅಂತ ಬರುತ್ತೆ, ಹಾಗೆ ಎಕ್ಸ್ಪೆಂಡೆಡ್ ರೀಚ್ ಅಂತ ಬರುತ್ತೆ, ಹಾಗೆ ಫುಲ್ ಓನರ್ಶಿಪ್ ಅಂತ ಬರುತ್ತೆ. ಇಲ್ಲಿ 3 ಆಪ್ಷನ್ಗಳನ್ನು ನೋಡ್ಬೋದು. ಇಲ್ಲಿ ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅವರಿಗಷ್ಟೇ ರೆವಿನ್ಯೂ ಸಿಗುತ್ತೆ, ಮತ್ತು ನೀವು ಕೊಲಾಬ್ರೇಷನ್ಗೆ ಹೇಳಿರ್ತಾರಲ್ಲ ಅವರಿಗೆ ಏನೂ ಸಿಗಲ್ಲ. ಬೇಕಿದ್ರೆ ಅವರು ವೇವ್ಸ್ ಕೂಡ ನೋಡ್ಬೋದು, ಹಾಗೆ ಅರ್ನಿಂಗ್ ಎಷ್ಟಾಗಿದೆ ಅಂತ ಕೂಡ ನೋಡ್ಕೊಳ್ಬೋದು ಅಷ್ಟೇ. ಮತ್ತು ಅವರಿಗೇನು ಅರ್ನಿಂಗ್ ಏನು ಸಿಗಲ್ಲ. ಇಲ್ಲಿ ಅವರಿಗೆ ಕೊಲಾಬ್ರೇಷನ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ಮೇಲ್ಗಡೆ ಸರ್ಚ್ ಫಾರ್ ಅ ಚಾನಲ್ ಅಂತ ಇದೆ ನೋಡ್ಬೋದು. ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮ್ನ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ ನೋಡ್ಬೋದು, ಅಲ್ಲಿ ಸರ್ಚ್ ಆಪ್ಷನ್ ಮೇಲೆ ನೀವು ಅವ್ರದ್ದು ಯೂಟ್ಯೂಬ್ ನೇಮ್ನ ಸರ್ಚ್ ಮಾಡಬೇಕಾಗತ್ತೆ. ಇವಾಗ ನಾವು ಒಂದು ಕೊಲಾಬ್ರೇಷನ್ ಮಾಡ್ತಿದ್ದೀವಿ ಅಂದರೆ ಅವ್ರದ್ದು ನೇಮ್ನ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಇವಾಗ ಆ ನೇಮ್ನ ಸರ್ಚ್ ಮಾಡ್ತೀನಿ. ಅಂದರೆ ನಮ್ಮದು ಇನ್ನೊಂದು ಚಾನಲ್ ಇದೆ, ಆ ಚಾನಲ್ದು ಒಂದು ನೇಮ್ನ ಸರ್ಚ್ ಮಾಡಿ ಅದಕ್ಕೆ ನಾನು ಕೊಲಾಬ್ರೇಷನ್ ಮಾಡ್ಕೊಳ್ತೀನಿ. ಅಂದರೆ ಎರಡು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ದಂಗೆ ಆಗುತ್ತೆ. 2 ಯೂಟ್ಯೂಬಿಂದ ನಮಗೆ ವ್ಯೂಸ್ ಸಿಗುತ್ತೆ, ಆದರೆ ಒಂದೇ ಅಕೌಂಟಿಗೆ ರೆವಿನ್ಯೂ ಸಿಗುತ್ತೆ. ಈ ಥರ ಆಪ್ಷನ್ನ ನೀವು ಇಲ್ಲಿ ಯೂಟ್ಯೂಬಲ್ಲಿ ನೋಡ್ಬೋದು. ಇವಾಗ ನೀವು ಸರ್ಚ್ ಫಾರ್ ಚಾನಲ್ ಅಂತ ನೋಡ್ಬೋದು, ಅಲ್ಲಿ ಸರ್ಚ್ ಮೇಲೆ ಯೂಟ್ಯೂಬ್ ಚಾನಲ್ದು ನೇಮ್ನ ಹಾಕಿ ಇವಾಗ ನೀವು ಯಾವುದಕ್ಕೆ ಕೊಲಾಬ್ರೇಷನ್ ಮಾಡ್ತಾಯಿದ್ದೀರೋ ಅದ್ರ ನೇಮ್ನ ಹಾಕೋಬೇಕಾಗತ್ತೆ. ಇಲ್ಲಿ ಇವಾಗ ಸರ್ಚ್ ಮಾಡ್ತೀನಿ ನಾನು ಯೂಟ್ಯೂಬ್ ಚಾನಲ್ದು. ಇನ್ನೊಂದು ಚಾನಲ್ಲು ಹರೀಶ್ ಬ್ಲಾಗ್ ಅಂತ ಇದೆ ನೋಡ್ಬೋದು, ಹರೀಶ್ ಅನಿ ಬ್ಲಾಗ್ ಅಂತ ಇದೆ. ಅದರಲ್ಲಿ ನಾನು ವಿಡಿಯೋ ಇನ್ನೂ ಹಾಕಿಲ್ಲ ಯಾವುದು. ಅಕೌಂಟಿಗೆ ಇವಾಗ ನಾನು ಕೊಲಾಬ್ರೇಷನ್ ಮಾಡ್ಕೊಳ್ತೀನಿ. ಅಂದರೆ 2 ಅಕೌಂಟಿಂದ ನಾನು ಒಳ್ಳೆ ರೀಚ್ ಆಗೋ ಥರ ಮಾಡ್ಕೊಳ್ತೀನಿ. ಹರೀಶ್ ಅನಿ ಬ್ಲಾಗ್ ಬಂತು ನೋಡ್ಬೋದು ಮೇಲ್ಗಡೆ ಫಸ್ಟು. ಈಗ ಇಲ್ಲಿ ನೋಡ್ಬೋದು, ಅಲೋ ಅನಾಲಿಟಿಕ್ ವ್ಯೂವಿಂಗ್ ಅಂತ ಇದೆ ನೋಡ್ಬೋದು. ಅಂದರೆ ಆ ಅಕೌಂಟಿಂದ ನಮಗೆ ಇವಾಗ ವ್ಯೂಸ್ ಮತ್ತು ರೆವಿನ್ಯೂ ನೋಡ್ಲಿಕ್ಕೆ ಆಗುತ್ತೆ, ಆದರೆ ಆ ಅಕೌಂಟಿಗೇನು ರೆವಿನ್ಯೂ ಸಿಗಲ್ಲ.
ಈ ಥರ ಆಪ್ಷನ್ನ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ಇವಾಗ ಇದು ನನ್ನದೇ ಅಕೌಂಟ್ ಆಗಿರೋದ್ರಿಂದ ನಾನು ಟಿಕ್ ಮಾಡ್ಕೊಳ್ತೀನಿ. ಇದರಿಂದ ನಿಮ್ಮ ಅಕೌಂಟ್ಗೆ ಏನೂ ಆಗಲ್ಲ, ಯಾವುದೇ ಪ್ರಾಬ್ಲಮ್ಮು ಕೂಡ ಇಲ್ಲ. ಯೂಟ್ಯೂಬ್ ಅವರು ಹೇಳಿ ತಿಳಿಸಿದ್ದಾರೆ ಕೊಲಾಬ್ರೇಷನ್ ಮಾಡ್ಕೊಳ್ಬೋದು ಅಂತ. ಅದಕ್ಕೆ ಈ ಥರ ಕೊಲಾಬ್ರೇಷನ್ ಮಾಡಿಕೊಂಡು ಜಾಸ್ತಿ ವ್ಯೂಸ್ ತೊಗೊಳ್ಳಿ. ಇಲ್ಲಿ ಮೇಲ್ಗಡೆ ಟಿಕ್ ಇದೆಯಲ್ಲ, ಟಿಕ್ ಮೇಲೆ ಅಲೋ ಅಂತ ಕೊಡಿ. ಅಲೋ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕ್ರಿಯೇಟ್ ಅ ಲಿಂಕ್ ಅಂತ ಇದೆ ನೋಡ್ಬೋದು. ಕ್ರಿಯೇಟ್ ಅ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಇದನ್ನು ಕಾಪಿ ಮಾಡ್ಕೊಂಡ್ರು ಆಗುತ್ತೆ, ಇಲ್ಲಿ ಶೇರ್ ಮಾಡ್ಕೊಂಡ್ರು ಆಗುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಯಾರಿಗೆ ಶೇರ್ ಮಾಡಬೇಕು ಅವರಿಗೆ ಶೇರ್ ಮಾಡಬೇಕಾಗತ್ತೆ ವಾಟ್ಸಪ್ಪಲ್ಲಿ. ಇವಾಗ ನಾನು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡೋದು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಇವಾಗ, ಅಂದರೆ ನನ್ನದೇ ಅಕೌಂಟ್ಗೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಇವಾಗ ಕೊಲಾಬ್ರೇಷನ್ ನನ್ನ ಅಕೌಂಟ್ಗೆ ಮಾಡೋದಲ್ಲ, ಅದ್ರ ಸಲುವಾಗಿ ನನ್ನ ಅಕೌಂಟ್ಗೆ ಮಾಡ್ತೀನಿ. ನೀವು ಬೇಕಿದ್ರೆ ನಿಮ್ಮ ಫ್ರೆಂಡ್ಸ್ ಅಕೌಂಟ್ಗೆ ಶೇರ್ ಮಾಡ್ತೀರಂದರೆ ನಿಮ್ಮ ಫ್ರೆಂಡ್ಸ್ ಅಕೌಂಟ್ಗೆ ಶೇರ್ ಮಾಡಬೇಕಾಗತ್ತೆ ವಾಟ್ಸಪ್ಪಲ್ಲಿ. ಇವಾಗ ನೋಡ್ಬೋದು ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಂಡೆ. ಇವಾಗ ಇಲ್ಲೊಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮುಖಾಂತರ ನೀವು ನೆಕ್ಸ್ಟ್ ಅವ್ರು ಇರ್ತಾರಲ್ಲ, ಅವ್ರು ನೀವು ಯಾರಿಗೆ ಶೇರ್ ಮಾಡ್ತೀರೋ ಅವರು ಈ ಲಿಂಕ್ ಮುಖಾಂತರ ಹೋಗಿ ವಾಯ್ಸ್ ವಿಡಿಯೋ ಮುಖಾಂತರ ಕೊಲಾಬ್ರೇಷನ್ನ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಹಾಗೆ ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಅನ್ಲಿಸ್ಟೆಡ್ ಇತ್ತಲ್ಲ, ಇದು ಪಬ್ಲಿಕ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿಬಿಡಿ. ಅದಂದರೆ ಇವಾಗ ನಾವು ಟ್ಯಾಗ್ ಮಾಡಿರ್ತೀವಿ ಅವರಿಗೆ, ಆ ಟ್ಯಾಗ್ ಅವರಿಗೆ ಹೋಗಿರುತ್ತೆ, ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆಯಿತು, ಕೊಲಾಬ್ರೇಷನ್ ಆನ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಈ ಥರ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. ಇವಾಗ ನೀವು ಯಾರು ಕಳಿಸಿದ್ರೋ ಅವರಿಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿ ಈ ಥರ ಹೇಳಿದ್ರೆ ಆಯಿತು, ಇಲ್ಲ ಮೆಸೇಜ್ ಕಳಿಸಿದ್ರೆ ಆಯಿತು ಅಷ್ಟೇ. ಅವರು ಆ ಥರ ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾರೆ. ಇಲ್ಲ ನಿಮ್ಮದೇ ಅಕೌಂಟ್ ಇದ್ದರೆ ಬೇಕಿದ್ರೆ ನಾನು ಯಾವ ಥರ ಅಂತ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತೀನಿ ಬೇಕಿದ್ರೆ. ಇವಾಗ ಮತ್ತೆ ನೆಕ್ಸ್ಟ್ ಆ ಲಿಂಕ್ ಇದೆಯಲ್ಲ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್ ಇಲ್ಲಿ ವಾಯ್ಸ್ ಸ್ಟುಡಿಯೋದಲ್ಲಿ ಬೇರೆ ನಿಮ್ಮದು ಇನ್ನೊಂದು ಅಕೌಂಟ್ ಇದೆಯಲ್ಲ, ಇನ್ನೊಂದು ಅಕೌಂಟ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದು ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಬೇಕಿದ್ರೆ ಓದ್ಕೊಳ್ಬೋದು. ಕೊಲಾಬ್ರೇಷನ್ ಆನ್ ಯುವರ್ ಚಾನಲ್ ಅಂತ ಇದೆ, ಹಾಗೆ ಎಕ್ಸ್ಪೆಂಡೆಡ್ ರೀಚ್ ಅಂತ ಇದೆ, ಹಾಗೆ ಓನರ್ಶಿಪ್ ಅಂತ ಇದೆ. ಅಂದರೆ ನಿಮಗೆ ಇವಾಗ ನೆಕ್ಸ್ಟ್ ಇಲ್ಲಿ ಎಸೆಟ್ ಕೊಡಬೇಕಾಗತ್ತೆ. ಎಸೆಟ್ ಕೊಟ್ಟರೆ ಇದು ನಿಮ್ಮದು ಕೊಲಾಬ್ರೇಷನ್ಗೆ 2 ಕೊಲಾಬ್ರೇಷನ್ ಆಗುತ್ತೆ 2 ಅಕೌಂಟಿಂದ. ಗೈಸ್ ನೀವು ಒಂದು ವಿಡಿಯೋ ಮಾಡಿ ಒಂದು ಅಕೌಂಟಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಲಾಬ್ರೇಷನ್ ಮಾಡಿಕೊಂಡ್ರೆ 2 ಅಕೌಂಟಿಂದ ನಿಮ್ಗೆ ವ್ಯೂಸ್ ಸಿಗುತ್ತೆ. ಇದರಿಂದ ನಿಮ್ಮದು ವ್ಯೂಸ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಮ್ಮದು ಅಕೌಂಟ್ಗೆ ವಿಡಿಯೋ ಬಂದುಬಿಡುತ್ತೆ. ಇವಾಗ ನೋಡ್ಬೋದು, ನಿಮಗೆ ತೋರಿಸ್ತೀನಿ ಬೇಕಿದ್ರೆ. ಈ ಥರ ಅಪ್ಲೋಡ್ ಆಯ್ತು. ಇವಾಗ ಒಂದು ಸಲ ರಿಫ್ರೆಶ್ ಮಾಡಿ ನೋಡಿ. ಇಲ್ಲಿ ನೋಡ್ಬೋದು, ಇವಾಗ ನಾನು ವಿಡಿಯೋ ಹಾಕಿದ್ದು ಇವಾಗ ಇಲ್ಲಿ ಬಂದಿದೆ, ಈ ಅಕೌಂಟಲ್ಲೂ ತೋರಿಸ್ತಾ ಇದೆ. ಇವಾಗ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.